ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮತೆ ಲಕ್ಷ್ಮತೆ ಮೇಡಮ್ ಅವರೇ, ಅದು ಲಕ್ಷ್ಮತೆ. ಯಾಕೆ ನಮ್ಮಮ್ಮ ಹೇಳ್ತಾರೆ ಅಂತ ಡ್ರಾಪ್ ಮಾಡಕ್ ಬಂದ್ರಾ? ಇದೇನು ಮೇಡಮ್ ಅವರೇ ಹಿಂಗಂದ್ಬಿಟ್ರಿ? ನಾನು ನಿಜವಾಗ್ಲೂ ಲಕ್ಷ್ಮತೆನ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ ಅಷ್ಟೇ. ಓ, ಲಕ್ಷ್ಮತೆನ ನೋಡಕ್ ಬಂದ್ರಾ ಅಥವಾ ಅದೇ ನೆಪದಲ್ಲಿ ಕಾಫಿ ಕುಡಿಯಕ್ ಬಂದ್ರಾ? ಮೊದಲು ಲಕ್ಷ್ಮತೆನ, ಆಮೇಲೆ ಅವರೇ ನಿಮ್ಮ ಕೈಲಿ ಕಾಪಿ ಮಾಡಿಸಿರೋರು. ಇವತ್ತು ನಮ್ಮ ಅಮ್ಮನೂ ಇಲ್ಲ, ಕಾಫಿನೂ ಇಲ್ಲ. ಇಲ್ವಾ? ಎಲ್ಲೋದ್ರು? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಂ ಸರಿ ಮೇಡಮ್ರೆ, ಇದನ್ನ ತಗೊಳ್ಳಿ ಮೇಡಮ್ರೆ. ನಿನ್ನೆ ಗಾಡೀಲಿ ಬರ್ಬೇಕಾರೆ ಔಷಧಿ ಚೀಟಿನ ಬೀಳ್ಸ್ಕೊಂಡ್ಬಿಟ್ಟಿದ್ರಲ್ಲ, ಅದ್ರಲ್ಲಿ ಬರ್ದಿದ್ದು ಮಾತ್ರೆ ಮತ್ತು ಔಷಧಿ ಎಲ್ಲ ಇದೆ, ತಗೊಬಂದಿದ್ದೀನಿ, ತಗೊಳ್ಳಿ. ನೋಡಿ, ನಿಮ್ಮ ಮಾತುಕತೆ ಸಹಾಯ ಎಲ್ಲ ನಮ್ಮ ಅಮ್ಮನ ಮುಂದೆ ಇಟ್ಕೊಳ್ಳಿ. ನನ್ನ ಮಗಳಿಗೆ ನಾನು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಬರುತ್ತೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಲಕ್ಷ್ಮತೆ, ಬಾಪಾ ಸಿದ್ದು, ಈ ದೇವಸ್ಥಾನದಲ್ಲಿ ಸಿಕ್ಕಿ ಎಷ್ಟು ದಿನ ಆಯ್ತಲ್ಲಪ್ಪ? ಎಷ್ಟು ದಿನ ಆದ್ರೆ ಏನು ಲಕ್ಷ್ಮತೆ, ಆದರೆ ಈ ದೇವಸ್ಥಾನ ಮಾತ್ರ ಮರೆಯೋಕ್ಕಾಗೋದಿಲ್ಲ. ನಮಗೆ ನಮ್ಮ ಲಕ್ಷ್ಮತೆನ ದರ್ಶನ ಮಾಡಿಸಿದ್ದು ಇದೇ ದೇವಸ್ಥಾನ ಅಲ್ವೇ? ಏನು ಲಕ್ಷ್ಮತೆ, ಬಹು ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಅದು ನಿಮ್ ಭಾವ ಶೋರೂಮ್ ಓಪನ್ ಮಾಡಿದ್ನಲ್ಲ, ಅದಕ್ಕೆ ದೇವರಿಗೆ ಕೈ ಮುಗ್ದು ಹೋಗೋಣ ಅಂತ ಬಂದೆ. ಹಾಗೆ ಆ ದೇವರು ನಮ್ ಭಾವನಂಗೂ ಒಂದ್ ಒಳ್ಳೆ ಕಡೆ ಸಂಬಂಧ ಮಾಡಿಸ್ಕೊಟ್ಬಿಟ್ರೆ ನನ್ಗಷ್ಟೇ ಸಾಕಪ್ಪ. ನೀವೇನ್ ತಲೆ ಕೆಡಿಸ್ಕೊಬಿಡಿ ಲಕ್ಷ್ಮತೆ, ನಿಮ್ಮ ಮಗಳಿಗೆ ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋನೆ ಸಿಗ್ತಾನೆ. ನೀನ್ ನಿನ್ ಬಾಯಿಂದ ಹೇಳಿದ್ಯಲ್ಲ, ಅದ್ ಹಾಗೆ ಆಗತ್ತೆ ಬಿಡು. ಸರಿ ಲಕ್ಷ್ಮತೆ, ನಾನು ದೇವ್ರಿಗೆ ನಮಸ್ಕಾರ ಹಾಕೊಂಡ್ಬರ್ತೀನಿ, ನೀವು ಇಲ್ಲೇ ಇರಿ. ಆಯ್ತಪ್ಪ, ಹೋಗ್ಬಾ. ಹಾ ಲಕ್ಷ್ಮಮ್ಮರ, ನಾನು ನಿಮ್ಮ ಮಗಳ ಜಾತಕ ನೋಡಿದೆ, ತುಂಬ ಅದ್ಭುತವಾಗಿದೆ. ಅದಕ್ಕೊಂದು ಅಂತ ಒಳ್ಳೆ ಸಂಬಂಧ ಬಂದಿದೆ. ನೀವು ಮನೇಲಿ ಮಾತಾಡಿ ನನಗೆ ತಿಳಿಸ್ಬೇಕು. ತೊಳಿತಾರೆ ಅರ್ಚಕ್ರೆ, ನಾನ್ ಈಗ ತಾನೇ ದೇವ್ರ ಹತ್ರ ಕೇಳ್ಕೊಂಡೆ, ನನ್ ಮಗಳ ಜೀವನಕ್ಕೆ ಒಂದ್ ಒಳ್ಳೆ ದಾರಿ ತೋರಿಸು ಅಂತ. ಇಷ್ಟು ಬೇಗ ಪ್ರಸಾದ ಕೊಟ್ಬಿಟ್ಟ. ಒಳ್ಳೇದಾಗುತ್ತೆ. ಮನೇಲಿ ಮಾತಾಡಿ ತಿಳಿಸ್ತೀನಿ ಅರ್ಚಕ್ರೆ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.